ತಾಯಿ ಬನಶಂಕರಮ್ಮನನ್ನ ಪ್ರಾರ್ಥನೆ ಮಾಡ್ತಾ ನನ್ನ ಜೊತೆಲಿ ಹಗಲು ರಾತ್ರಿ ಅನ್ನದೆ ನಾನು ಒಬ್ಬನೇ ಮಾಡೋದಕ್ಕೆ ಏನು ಸಾಧ್ಯ ಇಲ್ಲ. ಇದು ನೂರಾರು ಜನ ನಮ್ಮ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಶ್ರಮ ಇದೆ. ಆ ಶ್ರಮದ ಫಲ 46 ಜೋಡಿಗೆ ಇವತ್ತು ಮದುವೆ ಆಗಿದೆ. ನಾನೊಬ್ಬ ಹೆಸರು ಮಾತ್ರ ಅಷ್ಟೇ, ಉಳಿದಿದ್ದೆಲ್ಲ ಪಾತ್ರಧಾರರು ಬೇರೆ, ಸೂತ್ರಧಾರಿ ನಾನು ಅಷ್ಟೇ. ಸಂಪೂರ್ಣ ರಾಮಾಯಣ ನಾಟಕ ಆಗ್ಬೇಕಾದ್ರೆ ಕೊನೆಗೆ ನೀವು ಎಲ್ಲ ನಿಂತಿದ್ದೀರಲ್ಲ, ಈ ತರ ಒಂದು ಟೀಮ್ ವರ್ಕ್ ಆಗಿ ಎಸ್ ಕೆ ನಟರಾಜ್ ಅವರು, ದಾಮೋದರ ನಾಯ್ಡು, ಎಚ್ ಕೆ ಮುತ್ತಪ್ಪ, ಆರ್ ನಾರಾಯಣ ಸ್ವಾಮಿ, ಸಿ ಮುತ್ತಪ್ಪ, ಅಗ್ರಿಗೌಡು ಮಂಜಣ್ಣ, ನಮ್ಮ ಹೊಸಕೇರಳ್ಳಿ ಹನುಮಂತರಾಯಪ್ಪ, ಕಾವೇರಿ ನಗರ ವೆಂಕಟೇಶ, ನಮ್ಮ ಸತೀಶ, ಯಡಿಯೂರು ಸತೀಶ, ಅನೇಕ ಜನ, ನಮ್ಮ ನವೀನ, ಈ ತರ ನೂರಾರು ಜನದ ಶ್ರಮ ಇದೆ. ಶ್ರಮದ ಫಲ 46 ಜೋಡಿಗಾಗಿದೆ. ಅದರಲ್ಲಿ ವಿಶೇಷವಾಗಿ 5 ಜೋಡಿ ವಿಕಲಚೇತನ ಅವರು ಅಂತೇಳಿ ಅವ್ರನ್ನ ಯಾರನ್ನು ಸಹಿತ ಅವ್ರಿಗೆ ನೋಡೋರಂತ ವ್ಯವಸ್ಥೆ ಆಗಿಲ್ಲ. ಅವ್ರಿಗೆ ಇವತ್ತು 5 ಜೋಡಿಗೆ ತಾಯಿ ಸನ್ನಿಧಾನದಲ್ಲಿ ಈಗ ಹುಡುಗಿ ಒಂದು ಹಾಡಾಡ್ತು ತಾಯಿ ಮೇಲೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಬೋದು ಅಂತ ನಾನು ಭಾವಿಸಿದ್ದೀನಿ. ಯಾಕೆ ಆ ಮಗು ಒಂದು ಹಾಡಾಡ್ತು ತಾಯಿ ಮೇಲೆ ಅಂತ ಹೇಳಿದ್ರೆ, ಆ ಕಷ್ಟ ನನ್ನ ಹತ್ರ ಒಬ್ಬರೇ ಹಂಚ್ಕೊಂಡಿದ್ದ ಹುಡುಗಿ ಬಂದು. ಬೇರೆ ಸಂಗೀತ ಶಾಲೆಲ್ಲ ಹುಡುಗಿ ಬದುಕ್ತಾ ಇರತ್ತೆ. ಹುಡುಗ ಮಹಾರಾಷ್ಟ್ರದವನು, ಸೊಲ್ಲಾಪುರ. ನಾನು ಹೆಂಗೆ ಜೋಡಿ ಆದ್ರಿ ಅಂತ ಕೇಳಿದೆ. ಅವರ ಹ್ಯಾಂಡಿಕ್ಯಾಪ್ ಗ್ರೂಪ್ ಅಲ್ಲಿ ವಾಯ್ಸ್ ರೆಕಾರ್ಡು, ಇನ್ಸ್ಟಾಗ್ರಾಮ್ ಅಲ್ಲಿ ವಾಯ್ಸ್ ರೆಕಾರ್ಡು ನೋಡಿ ಒಪ್ಕೊಂಡಿದೀವಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಜೋಡಿ ಬಂತು, ಮಂಜುನಾಥ್ ಅಂತ ಹೇಳಿ ಗೌಡಂಪಳ್ಳಿದು. ಈ ಹುಡುಗಿ ನಮ್ಮ ಕುಮಾರಸ್ವಾಮಿ ಅವ್ರು. ಇನ್ನೊಂದು ನಮ್ಮ ಪ್ರಗತಿಪುರ ಬನಶಂಕರಿ ದೇವಸ್ಥಾನದ ಹಿಂದೆಗಡೆ ಇರ್ತಕ್ಕಂಥ. ಹಂಗೆ ಬರ್ತಾ ಬರ್ತಾ BTM ಲೇಔಟ್ ಒಂದು ಹುಡುಗಿ ಬಂತು ಲಾಸ್ಟ್ ಅಲ್ಲಿ. ಆ ಹುಡುಗಿಗೆ ತಂದೆ ತಾಯಿನೂ ಇಲ್ಲ, ಅಣ್ಣ ತಮ್ಮದಿರು ಇಲ್ಲ, ಅಕ್ಕ ತಂಗಿದಿರು ಇಲ್ಲ. ಅವ್ರ ದೊಡ್ಡಪ್ಪನ ಮನೆಯಲ್ಲಿ ಸಾಕಿದ್ದಾರೆ. ಕೊನೆ ಮುಗಿದೋಗಿತ್ತು. ಲಾಸ್ಟ್ ಅಲ್ಲಿ ಬಂದು ಅವ್ರು ನೋಡಿದಾಗ ಆ ಹುಡುಗಿ ಕಷ್ಟ ಕೇಳಿದಾಗ ಏನೇ ಆಗ್ಲಿ ಮಾಡ್ಲೇಬೇಕು ಅಂತೇಳಿ ನಮ್ಮ ಅಗ್ರಿಗೌಡ ಮಂಜಣ್ಣ ಇರ್ಬೋದು, ದಾಮೋದರ ನಾಯ್ಡು ಇರ್ಬೋದು, ಸತೀಶ ಇರ್ಬೋದು, ಅಲ್ಲಿ ನಮ್ಮ ಪುಂಡ ಇರ್ಬೋದು, ನರಸಿಂಹ ಇರ್ಬೋದು, ಬಸವ ಇರ್ಬೋದು, ಸತೀಶ್ ಇರ್ಬೋದು, ಇಲ್ಲ ನಾವ್ ಮಾಡಬೇಕಿದ್ರನ್ನ ಅಂತೇಳಿ ತೀರ್ಮಾನ ಮಾಡಿ ಅದ್ರಲ್ಲಿ 46ನೇದು. ಈ ತರ ಎಷ್ಟೋ ಜನಕ್ಕೆ ತಾಯಿ ಇಲ್ಲ, ಎಷ್ಟೋ ಜನಕ್ಕೆ ತಂದೆ ಇಲ್ಲ. ಅಂತ ಪರಿಸ್ಥಿತಿ ಇರ್ತಕ್ಕಂಥ ನವಜೋಡಿಗಳಿಗೆ ಇವತ್ತು ತಾಯಿ ಕೃಪೆ 46 ಜೋಡಿ 27ನೇ ವರ್ಷದಲ್ಲಿ ಯಶಸ್ವಿ ಆಗಿದೆ. ಇದರಲ್ಲಿ ಜಾತಿ ಭೇದ ಮತ ಯಾವ್ದು ಇಲ್ಲ, ಪಕ್ಷ ಯಾವ್ದು ಲೆಕ್ಕಕ್ಕೂ ಇಲ್ಲ. ಇದು ಒಂದೇ ತಾಯಿ ಬನಶಂಕರಮ್ಮನ ಆಶೀರ್ವಾದ. ನವ ಜೋಡಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ನವ ಜೋಡಿಗಳಿಗೆ ಈಗಾಗ್ಲೇ ಅನೇಕ ಜನ ಶುಭಾಶಯ ಹೇಳಿದ್ದಾರೆ, ಯಾವ ರೀತಿ ಬಾಳ್ಬೇಕು, ಯಾವ ರೀತಿ ಬದುಕ್ಬೇಕು ಅಂತ. ನನ್ನ ವಿನಂತಿ ಇಷ್ಟೇ, ಇದಕ್ಕೆ ನೂರಾರು ಜನರ ಸಾವಿರಾರು ಜನದ ಶ್ರಮ ಇದೆ. ಇದು ನಾನು ಒಬ್ಬ ಮಾಡೋದಕ್ಕೇನು ಸಾಧ್ಯ ಇಲ್ಲ ಅಂತ ಹೇಳಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟು ಇದು ಜೋಡಿಗಳಿಗೆ ಆಗ್ಬೇಕು ಅಂತ ಅವ್ರ ಆಸೆ ಏನಿದೆ, ಅವ್ರ ಆಸೆಯ ಪೂರ್ವಕವಾಗಿ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಮೇಲೆ ಎಷ್ಟು ವರ್ಷ ಬದುಕಿರ್ತೀರ ಅಷ್ಟು ವರ್ಷ ನಿಮ್ಮಿಬ್ಬರ ಜೀವನ ದಾಂಪತ್ಯ ನಿರಂತರವಾಗಿ ನಗನಗ್ತಾ ಜೀವನ ಸಾಗಿಸ್ಬೇಕು, ನಗನಗ್ತಾ ಬಾಳ್ಬೇಕು. ಯಾವುದೇ ಏರುಪೇರು ಬಂದಾಗ ನೀವಿಬ್ರೇ ಕೂತ್ಕೊಂಡು ಸರ್ ಮಾಡ್ಕೋಬೇಕು, 300 ಭಾಗಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ನೀವಿಬ್ರಲ್ಲೂ ಆಗ್ಲಿಲ್ಲ, ತಾಯಿ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಬದುಕ್ಬೇಕು, ಬಾಳ್ಬೇಕು. ಹಠ ಛಲ ಗುರಿ ಇಟ್ಕೊಂಡು ಈ ಒಂದು ಶ್ರಮಕ್ಕೆ ನೀವು ಪ್ರತಿಫಲ ಅಷ್ಟೇ ನಾವು ಕೇಳೋದು. ನೀವು 100 ವರ್ಷ ಬಾಳ್ಬೇಕು, ಬದುಕ್ಬೇಕು, ನಿಮ್ ಕಾಲ ಮೇಲೆ ನೀವು ನಿಲ್ಬೇಕು ಅನ್ನೋದೇ ನಮ್ಮ ಒಂದು ಆಸೆ.